ಮಂಗಳೂರು ಕಾಜಿಯವರಾದಂತಹ ತ್ವಾಕ ಮುಸ್ಲಿಯಾರ್ ಅವರು ಇವತ್ತು ವಫಾತಾಗಿದ್ದಾರೆ. ಬಹಳ ನೋವಿನ ಮತ್ತು ದುಃಖದ ಒಂದು ವಿಚಾರವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ, ಅದೇ ರೀತಿ ಕರಾವಳಿ ಜಿಲ್ಲೆಗಳು, ಕೇರಳದ ಕೆಲವು ಮೊಹಲ್ಲಾಗಳು ಸೇರಿದಂತೆ 100 ಮೊಹಲ್ಲಾಗಳಲ್ಲಿ ಕಾಜಿಯಾಗಿ ಸುಮಾರು 16 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ದಕ್ಷಿಣ ಭಾರತದ ಒಬ್ಬ ಖ್ಯಾತ ಮುಸ್ಲಿಂ ಧರ್ಮ ಪಂಡಿತರಾಗಿದ್ದಾರೆ. ದೇಶ ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ವಿದೇಶಗಳಲ್ಲಿ ಸುಮಾರು 28 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಬಳಿಕ ತನ್ನ ನಾಡಿಗೆ ಬಂದು ಕಾಜಿಯಾಗಿ ಸೇವೆ ಸಲ್ಲಿಸಿಕೊಂಡು ಕೇವಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಧಾರ್ಮಿಕ ಚಟುವಟಿಕೆಗಳಿಗೆ, ಧಾರ್ಮಿಕ ವಿಚಾರಗಳಿಗೆ ಮಾತ್ರ ಒಂದು ನೇತೃತ್ವ ನೀಡಿರಲಿಲ್ಲ. ಸಮಾಜದಲ್ಲಿರುವಂತಹ, ಸಮುದಾಯದಲ್ಲಿರುವಂತಹ ಹಲವಾರು ಅನಿಷ್ಟ ಪದ್ಧತಿಗಳ ವಿರುದ್ಧ, ಅದೇ ರೀತಿ ಸಮಾಜದಲ್ಲಿ, ಸಮುದಾಯದಲ್ಲಿ ಹಾಸುಹೊಕ್ಕಾಗಿರುವಂತಹ ವರದಕ್ಷಿಣೆಯ ವಿರುದ್ಧ 2010-12ರ ಕಾಲದಲ್ಲಿ ದೊಡ್ಡ ಮಟ್ಟದ ಆಂದೋಲನವನ್ನು ಮಾಡಿದರು. ಒಬ್ಬರು ಧರ್ಮ ಪಂಡಿತರಾಗಿ ತನ್ನ ಜವಾಬ್ದಾರಿಯನ್ನು ಬಹಳ ನಿಷ್ಠೆಯಿಂದ ನಿರ್ವಹಿಸಿದಂತಹ ಒಂದು ವ್ಯಕ್ತಿತ್ವವಾಗಿತ್ತು. ಹಲವಾರು ಮೊಹಲ್ಲಾಗಳ ಕಾಜಿಯಾಗಿದ್ದಂತಹ ಉಸ್ತಾದರು ಹಲವಾರು ಸಂದಿಗ್ಧ ಸಮಯದಲ್ಲಿಯೂ ಕೂಡ ಸಮುದಾಯಕ್ಕೆ ಒಳ್ಳೆಯ ರೀತಿಯಾದಂತಹ ನಾಯಕತ್ವವನ್ನು ನೀಡಿದರು. ಸುಮಾರು ಸಮಯದಿಂದ ಅನಾರೋಗ್ಯದಿಂದ ಅವರು ಒಂದಷ್ಟು ವಿಶ್ರಾಂತಿಯಲ್ಲಿದ್ದರೂ ಕೂಡ ಸಮುದಾಯದ ಬೇರೆ ಬೇರೆ ಸಮಸ್ಯೆಗಳು, ಕಾರ್ಯಕ್ರಮಗಳಿಗೆ ಗೈರು ಹಾಜರಾಗುವ ಮೂಲಕ ಸಕ್ರಿಯವಾಗಿ ತನ್ನ ನಾಯಕತ್ವವನ್ನು ಅವರು ಮುಂದುವರಿಸಿಕೊಂಡು ಬಂದರು. ಇವತ್ತು ಅವರು ನಮ್ಮೊಂದಿಗಿಲ್ಲ. ಇದು ಕೇವಲ ಒಂದು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಆದಂಥ ನಷ್ಟ ಅಲ್ಲ, ಇಡೀ ಸಮಾಜಕ್ಕೆ. ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಜಿಲ್ಲೆ ಇರ್ಬೋದು, ಅಥವಾ ಉತ್ತರ ಕೇರಳದಂತಹ ಕೆಲವು ಕಡೆಗಳಲ್ಲಿಯೂ ಕೂಡ ಇವರು ತುಂಬ ಪ್ರಭಾವವನ್ನು ಹೊಂದಿದಂಥ ವ್ಯಕ್ತಿಯಾಗಿದ್ದಾರೆ. ಅದೇ ರೀತಿ ಧಾರ್ಮಿಕ ಶಿಕ್ಷಣ, ಸಾಮಾಜಿಕ ಕ್ಷೇತ್ರದೊಂದಿಗೆ ಶಿಕ್ಷಣಕ್ಕೂ ಕೂಡ, ಲೌಕಿಕ ಮತ್ತು ಧಾರ್ಮಿಕ ಶಿಕ್ಷಣದಲ್ಲಿಯೂ ಕೂಡ ದೊಡ್ಡ ಮಟ್ಟದ ಕ್ರಾಂತಿಯನ್ನು ಮೂಡಿಸಿದಂತಹ ಮಹಾನುಭಾವರು. ನಮಗೆಲ್ಲ ಗೊತ್ತಿದೆ, ಕಾಶಿಪಟ್ಟಣ ಅಂತ ಹೇಳುವಂಥ ಒಂದು ಕುಗ್ರಾಮದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ತೆರೆಯುವ ಮೂಲಕ ಅಲ್ಲಿ ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಲೌಕಿಕ ಮತ್ತು ಧಾರ್ಮಿಕ ಶಿಕ್ಷಣವನ್ನು ನೀಡಿ ಅವರನ್ನು ಸಮಾಜಕ್ಕೆ ಅರ್ಪಿಸುವಂತಹ ಒಂದು ಕೆಲಸವನ್ನು ಕೂಡ ನಮ್ಮ ಉಸ್ತಾದರು ಮಾಡಿದರು. ಇವರ ಮರಣ ಇದು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಆದಂತಹ ಒಂದು ನಷ್ಟ ಅಲ್ಲ, ಇಡೀ ಕರಾವಳಿ ಭಾಗದ ಜನತೆಗೆ ಆದಂತಹ ಒಂದು ನಷ್ಟವಾಗಿದೆ. ಆದ ಕಾರಣ ಇವರ ಅಗಲುವಿಕೆ, ಇದಕ್ಕೆ ತೀವ್ರವಾದಂತಹ ಸಂತಾಪವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೇನೆ. ಇವರು ಮಾಡಿದಂತಹ, ತನ್ನ ಜೀವನದಲ್ಲಿ ಮಾಡಿದಂತಹ ಎಲ್ಲ ಸತ್ಕರ್ಮಗಳನ್ನು ಕೂಡ ಆ ಜಗದೊಡೆಯ ಸ್ವೀಕರಿಸಲಿ, ಪರಲೋಕದಲ್ಲಿ ಉನ್ನತವಾದಂತಹ ಒಂದು ಸ್ಥಾನವನ್ನು ಕೊಟ್ಟು ಅಲ್ಲಾಹು ಅನುಗ್ರಹಿಸಲಿ ಅಂತ ನಾವು ಪ್ರಾಮಾಣಿಕವಾಗಿ ಪ್ರಾರ್ಥಿಸ್ತಾ ಇದ್ದೇವೆ.